ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾನು ಸ್ಕಿನ್ಗೆ, ಹೇರ್ಗೆ ಯಾವ ರೀತಿ ಪ್ರೊಟೆಕ್ಟ್ ಮಾಡ್ಕೊತೀವಿ ಅಂತ ತೋರಿಸ್ತೀನಿ. ನನಗೆ ಮೈಗೂ ಹುಷಾರಿರಲಿಲ್ಲ, ಕೂದಲೆಲ್ಲ ಉದುರೋಗಿತ್ತು, ವಿಟಮಿನ್ B12 ಕೊರತೆ ಆಗಿ ಈಗೆಲ್ಲ ಕೂದಲು ಬಂದಿದೆ, ಇಲ್ಲೆಲ್ಲ ತುಂಬ ಉದುರೋಗಿತ್ತು. ಇದು ತುಂಬ ಬೆನಿಫಿಟ್ ಇದೆ ಫ್ರೆಂಡ್ಸ್. ನಾನು ತುಂಬ ವರ್ಷದಿಂದ ಯೂಸ್ ಮಾಡ್ಕೊಂಡು ಬಂದಿದ್ದೀನಿ. ಅದನ್ನು ಸ್ವಲ್ಪ ತೋರಿಸ್ತೀನಿ ನೋಡಿ. ಇದು ನೋರೆಕಾಯಿ, ಸೋಪ್ಕಾಯಿ. ನಾವು ಸೋಪ್ ಯೂಸ್ ಮಾಡೋ ಬದಲು ಈ ಥರ ಇದನ್ನು ಯೂಸ್ ಮಾಡ್ಕೊಳ್ಳಿ. ನಾನು ಇದನ್ನೆಲ್ಲ ಒಡೆದು ನೆನೆಸಿ ರುಬ್ಬಿ ನಂತರ ತಲೆಗೆ ಹಾಕ್ಕೊಳ್ತೀನಿ. ಈಗ ಸ್ವಲ್ಪ ಸ್ಕಿನ್ ರ್ಯಾಷಸ್ ಆಗಿದೆ, ಸ್ಕಿನ್ ಪ್ರಾಬ್ಲಮ್ಸ್ ಬಂದಿದೆ, ಅದಕ್ಕೋಸ್ಕರ ಯೂಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಸೀಗೆಕಾಯಿ ತಗೊತೀನಿ. ನೀವು ಯಾವ ಬ್ಯೂಟಿ ಪಾರ್ಲರು ಬೇಕಾಗಿಲ್ಲ, ಇವು ಯೂಸ್ ಮಾಡಿಕೊಂಡ್ರೆ ನಿಮ್ಮ ಇದು ಆಯಿಲ್ ಸ್ಕಿನ್ಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ನಿಮ್ಮ ಆಯಿಲ್ ಮತ್ತು ಇದ್ರ ಜೊತೆಗೆ ಸ್ವಲ್ಪ ನಲ್ಲಿಕಾಯಿ ಇದು ಹಾಕ್ತೀನಿ. ಇಷ್ಟು ಯೂಸ್ ಮಾಡ್ತೀನಿ. ಇದು ಸ್ವಲ್ಪ ಸೀಡ್ಸ್ ತೆಗೆದುಬಿಡ್ತೀನಿ. ಸೀಡ್ಸ್ ತೆಗೆದು ನೆನೆಸ್ತೀನಿ, ತೋರಿಸ್ತೀನಿ. ಇದರಲ್ಲಿ ವಿಟಮಿನ್ A, D, E, K ಇದೆ ಫ್ರೆಂಡ್ಸ್. ಇದು ಸ್ಕಾಲ್ಫ್ ಇನ್ಫೆಕ್ಷನ್ಗೆ ತುಂಬ ಒಳ್ಳೆಯದು. ಇದು ಬರೀ ಮುಟ್ಟಿದ್ರೇ ಸಾಕು ನೊರೆ ಬರುತ್ತೆ. ನೋಡಿ, ಜಜ್ಜಿ ನೀರಲ್ಲೇ ನೆನೆಸಾಕಿದ್ದೀನಿ. ಮತ್ತು ಸೀಗೆಕಾಯಿ, ಅದು ನಲ್ಲಿಕಾಯಿ ಎರಡನ್ನೂ ಸ್ವಲ್ಪ ಇಲ್ಲ ಹಂಗೆ ನೆನೆಸಿ ರುಬ್ಕೊಂಡ್ರೂ ಪರವಾಗಿಲ್ಲ. ನಾನು ಹಂಗೆ ನೆನೆಸ್ತೀನಿ, ಸುಮ್ಮನೆ ನಿಮಗೆ ತೋರಿಸೋದಕ್ಕೋಸ್ಕರ. ಇದು ಸ್ಟ್ರೈಟ್ ಏರ್ಸ್ ಬೇಕಂದರೆ, ಸಿಲ್ಕಿ ಏರು, ಸ್ಟ್ರೈಟ್ ಏರು ಬರುತ್ತೆ. ನೋಡಿ, ಚೆನ್ನಾಗಿ ನೆನೆಸಿದ್ದೀನಿ. ಇವತ್ತೆಲ್ಲ ಫುಲ್ಲು ನೆನೆಸ್ಬಿಡ್ತೀನಿ. ನಾಳೆ ಮಿಕ್ಸಿಯಲ್ಲಿ ರುಬ್ಕೊಂಡು ತಲೆಗೆ ಹಾಕ್ಕೊಂಡು ಕೈಯಲ್ಲೆಲ್ಲ ಹಾಕ್ಕೊಂಡ್ರೆ ಸ್ಕಿನ್ ಪ್ರಾಬ್ಲಮ್ಸ್ ಹೋಗುತ್ತೆ, ಕೂದಲು ಚೆನ್ನಾಗಿ ಬರುತ್ತೆ. ಈ ಸೀಗೆಕಾಯಲ್ಲಿ ಬಂದು ವಿಟಮಿನ್ A, E, K, D, C ಜಾಸ್ತಿ ಇದೆ. ಇದು ನಮಗೆ ನರಿಷ್ಮೆಂಟ್ ಕೊಡುತ್ತೆ ಕೂದಲಿಗೆ, ಸ್ಕಾಲ್ಫ್ಗೆ, ಹೇರು ತುಂಬ ಚೆನ್ನಾಗಿ ಬರುತ್ತೆ. ಏರ್ ಗ್ರೋತು ತುಂಬ ಫಾಸ್ಟಾಗಿ ಬರುತ್ತೆ. ಇದು ಆಯಿಲ್ ಫೇಸ್ ಅವ್ರಿಗೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಒಂಚೂರು ಆಯಿಲ್ ಇರೋದಿಲ್ಲ ಫೇಸಲ್ಲಿ. ಹೇರ್ ಫಾಲ್ನ ಕಂಟ್ರೋಲ್ ಮಾಡುತ್ತೆ. ಇದರಲ್ಲಿ ಡಿಸಡ್ವಾಂಟೇಜಸ್ಸು ಇದೆ ಫ್ರೆಂಡ್ಸ್. ಆಸ್ತಮದವರು ಯೂಸ್ ಮಾಡಬಾರ್ದು. ಮತ್ತು ನಿಮಗೆ ರೆಸ್ಪಿರೇಟ್ರಿ ಸಿಸ್ಟಮ್ಸ್ ಪ್ರಾಬ್ಲಮ್ಸ್ ಇರೋರು ಯೂಸ್ ಮಾಡಬೇಡಿ. ಡಯೇರಿಯಾ ಇರೋರು ಯೂಸ್ ಮಾಡಬೇಡಿ. ಡ್ರೈ ಸ್ಕಿನ್ ಇರೋರಂತೂ ಯೂಸ್ ಮಾಡಲೇಬೇಡಿ. ಡ್ರೈ ಸ್ಕಿನ್, ಆಯಿಲ್ ಸ್ಕಿನ್ನವರು ಯೂಸ್ ಮಾಡಿ ಡ್ರೈ ಸ್ಕಿನ್ನವ್ರು ಯೂಸ್ ಮಾಡಲೇಬೇಡಿ. ತುಂಬ ಡ್ರೈ. ಇದು ಮತ್ತು ಇದು ಸೋಪ್ಕಾಯಿಯಲ್ಲಿ ವಿಟಮಿನ್ A, D, E, K ಇದೆ. ಇದು ನಮ್ಮ ಏರ್ಸ್ನ ಶೈನಿ ಮಾಡುತ್ತೆ, ನಮ್ಮ ಸ್ಕಾಲ್ಫ್ ಇನ್ಫೆಕ್ಷನ್ ಎಲ್ಲ ಕಮ್ಮಿ ಮಾಡುತ್ತೆ. ಡ್ಯಾಂಡ್ರಫು ನೀಟಾಗಿ ಹೋಗುತ್ತೆ ಫ್ರೆಂಡ್ಸ್. ನಮ್ಮ ಸಿಲ್ಕಿ ಏರ್ ಬೇಕಂದರೆ
ಈ ಮೂರು ಮಿಕ್ಸ್ ಮಾಡ್ಕೊಂಡು ರುಬ್ಬಿಬಿಟ್ಟು ಹಾಕ್ಕೊಳ್ಳಿ. ನಾವು ರಬ್ಬರ್ ಬ್ಯಾಂಡ್ ಆಗಿದ್ರೂ ಇರೋದಿಲ್ಲ, ಉದುರೋಗುತ್ತೆ. ಆ ಥರ ಸಿಲ್ಕಿ ಹೇರ್ ಆಗುತ್ತೆ. ನಿಮ್ಗೆ ಚೆನ್ನಾಗಿ ಕೂದಲು ಗ್ರೋ ಆಗಬೇಕಂದ್ರೆ ಇದನ್ನು ಯೂಸ್ ಮಾಡ್ಕೊಳ್ಳಿ. ಒಂದು ವೀಕ್ಲಿಗೆ ಒಂದು 2 ಟೈಮ್ಸ್ ಯೂಸ್ ಮಾಡಿ. ಸೋಪ್ಕಾಯಿ ನೀವು ಸೋಪ್ ಯೂಸ್ ಮಾಡೋ ಬದಲು ಈ ಸೋಪ್ಕಾಯಿನೇ ಯೂಸ್ ಮಾಡಿ, ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದನ್ನು ನಾನು ಬಟ್ಟೆ ಒಗೆಯೋದಕ್ಕೂ ಯೂಸ್ ಮಾಡ್ತೀನಿ. ಸೋಪ್ಕಾಯಿ ನೆನೆಸ್ಬಿಟ್ಟು ತುಂಬ ಒಳ್ಳೆಯದು ಬಟ್ಟೆ ಒಗೆಯೋದಕ್ಕೆ. ಮತ್ತು ಮನೆ ಒರೆಸೋವಾಗ ರುಬ್ಬಿಬಿಟ್ಟು ಆ ನೀರಲ್ಲಿ ಹಾಕ್ಬಿಟ್ಟು ಮನೆ ಒರೆಸ್ಕೊಳ್ತೀನಿ. ಏನು ಹೇಳೋದು, ಈ ಅಂಗಡಿಗಳಲ್ಲಿ ಪ್ರಾಡಕ್ಟ್ ಸಿಗುತ್ತೆ ಅಲ್ವಾ, ಅದ್ರ ಬದಲು ಇದು ನ್ಯಾಚುರಲಾಗಿ ಸಿಗುತ್ತೆ. ಅದರಲ್ಲಿ ಬೇರೆ ಏನೇನೋ ಮಿಕ್ಸ್ ಮಾಡಿರ್ತಾರೆ. ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದು ಕ್ರಿಮಿನಾಶಕ. ಯಾವ ಡೆಟಾಯಿಲು ಯಾವ ಲೈಜಾಲ್ಗಿಂತ ಕಮ್ಮಿ ಇಲ್ಲ, ಇನ್ನೂ ಜಾಸ್ತಿನೇ ಚೆನ್ನಾಗಿ ಕೆಲಸ ಮಾಡುತ್ತೆ. ಮತ್ತು ಬಂಗಾರ ಬೆಳ್ಳಿ ತೊಳೆಯೋದಕ್ಕೂ ತುಂಬ ಸೋಪ್ಕಾಯಿ, ಸೀಗೆಕಾಯಿ ಅದಲ್ಲ, ಬರೀ ಸೋಪ್ಕಾಯಿ ನಾನು ಹೇಳ್ತಾ ಇರೋದು. ಬೆಳ್ಳಿ ಪಾತ್ರೆ ಮತ್ತು ಬಂಗಾರದ್ದು ಸ್ವಲ್ಪ ಹೊತ್ತು ನೆನೆಸ್ಬಿಟ್ಟು ತೊಳೆದ್ರೂ ತುಂಬ ಚೆನ್ನಾಗಿ ಬರುತ್ತೆ. ನಾನು ಈ ಸತಿ ತೊಳೆದು ಯಾವಾಗಲಾದರೂ ಒಂದು ಸಾರಿ ವಿಡಿಯೋ ಹಾಕ್ತೀನಿ ನೋಡಿ. ಇದು ನ್ಯಾಚುರಲ್ ಸೋಪು. ನನಗೆ ನೋಡಿ ಇಲ್ಲೆಲ್ಲ ಪಿಂಪಲ್ಸ್ ಬಂದಿದೆ. ಹಾಕಿ 1 ಡೇ 2 ಡೇಸ್ಗೆಲ್ಲ ಕ್ಲಿಯರ್ ಆಗುತ್ತೆ. ಇವಾಗ ಸ್ಕಿನ್ನಲ್ಲಿ ಒಬ್ಬೊಬ್ಬರಿಗೆ ಬ್ಲ್ಯಾಕ್ ಆಗಿ ಒಳಗಡೆ ಇರುತ್ತೆ, ಗುಳ್ಳೆ ಥರ ಬಂದು. ಅದು ಯಾಕೆ ಅಂದರೆ ಸ್ನಾನ ಸರಿಯಾಗಿ ಮಾಡಲಿಲ್ಲ ಅಂದರೆ ಮತ್ತು ಡೈಲಿ ಸ್ನಾನ ಮಾಡದೇ ಇರೋರಿಗೆ ಆ ರೀತಿ ಬರುತ್ತಂತೆ. ಅದಕ್ಕೆ ಇದನ್ನು ಸೋಪ್ಕಾಯಿ ಯೂಸ್ ಮಾಡಿ ನೋಡಿ. ಅದಷ್ಟಕ್ಕದೇ ಹೊರಗಡೆ ಬರುತ್ತೆ, ನೀಟಾಗಿ ಆಗುತ್ತೆ. ಮತ್ತು ಬಾಡಿಯಲ್ಲಿ ಏನಾದರೂ ಪಿಂಪಲ್ಸ್ ಇದ್ದರೂ, ಇವಾಗ ಟೀನೇಜರ್ಸ್ ಅವ್ರಿಗೆ ಪಿಂಪಲ್ಸ್ ಬರುತ್ತೆ, ಗುಳ್ಳೆಗಳು ಬರುತ್ತೆ ನೋಡಿ, ಅದಕ್ಕೂ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಈ ಮೂರು ಮಿಕ್ಸ್ ಮಾಡಿ ಹಾಕ್ಕೊಬೇಕು, ಕ್ಲೀನಾಗಿ ಹೋಗ್ಬಿಡುತ್ತೆ. ಮತ್ತು ಟೀನೇಜರ್ಸರ್ಗೆ ಕೂದಲು ಉದುರೋದು ಹೋಗುತ್ತೆ, ಪಿಂಪಲ್ಸ್ ಹೋಗುತ್ತೆ, ಸ್ಕಿನ್ ಚೆನ್ನಾಗಾಗುತ್ತೆ, ಗ್ಲೋ ಆಗುತ್ತೆ. ಬಟ್ ಆಯಿಲ್ ಫೇಸ್ ಅವ್ರು ಯೂಸ್ ಮಾಡಿ, ಡ್ರೈ ಸ್ಕಿನ್ ಅವ್ರು ಯೂಸ್ ಮಾಡಬೇಡಿ, ಉಲ್ಟಾ ಆಗಿಬಿಡುತ್ತೆ. ಇದು ಸೀಗೆಕಾಯಿ ಸೋಪ್ಕಾಯಿ ಬಂದು ತುಂಬ ಹೀಟು, ಅದಕ್ಕೆ ನಲ್ಲಿಕಾಯಿನ ಯೂಸ್ ಮಾಡೋದು. ಅದು ಅದ್ರ ಜೊತೆ ಮಿಕ್ಸ್ ಮಾಡಿದ್ರೆ ಅದು ಕೋಲ್ಡು ಸ್ವಲ್ಪ. ಅದನ್ನು ನೆನೆಸ್ಬಿಟ್ಟು ಬಾಡಿಯಲ್ಲಿ ಅದೇ ರುಬ್ಬಿಬಿಟ್ಟು, ಇಲ್ಲಾಂದರೆ ಮಿಷಿನ್ಗೆ ಹಾಕ್ಕೊಂಡು ಒರೆಸ್ಕೊಂಬಂದರೆ ಇನ್ನೂ ಒಳ್ಳೆಯದು. ನಮ್ಮ ಮಿಷಿನ್ ಇಲ್ಲ, ಅದಕ್ಕೆ ನಾನು ಈ ರೀತಿ ಮಾಡ್ಕೊತೀನಿ. ಬಾಡಿಗೆಲ್ಲ ಉಜ್ಜಿಕೊಂಡು ಒಂದು 10 ಮಿನಿಟ್ಸ್ ಬಿಟ್ಟು ಸ್ನಾನ ಮಾಡಿ. ನಮಗೆ ಲಂಗ್ಸಲ್ಲಿ ಕಫ ಇರುತ್ತೆ, ಇವಾಗ ಕೋಲ್ಡ್ ಆಗಿರುತ್ತೆ, ಈ ಮೂರು ಹಾಕಿ ನೋಡಿ ನಿಮಗೆ ಯಾವ ರೀತಿ ರಿಸಲ್ಟ್ ಕೊಡುತ್ತೆ ಅಂತ. ಅದು ಹಾಕಿ ಸ್ನಾನ ಮಾಡಿದ 2 ಅವರ್ಗೆ ನಿಮ್ಮ ಕಫ ಎಲ್ಲ ಬರುತ್ತೆ ಫ್ರೆಂಡ್ಸ್. ಮೂಗಲ್ಲಿ ಬಾಯಲ್ಲಿ ಕೆಮ್ಮು ಮೂಲಕ ಬರುತ್ತೆ. ನಮ್ಮ ಲಂಗ್ಸ್ ನೀಟಾಗುತ್ತೆ, ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದನ್ನು ನಾನು ಸುಮಾರು ವರ್ಷದಿಂದ ಬಳಕೆ ಮಾಡ್ತೀನಿ. ತುಂಬ ಹೇರ್ ತುಂಬ ತಿಕ್ಕಾಗಿ ಬರುತ್ತೆ, ತುಂಬ ತಿಕ್ಕಿರುತ್ತೆ ಹೇರು, ಫಾಸ್ಟಾಗಿ ಗ್ರೋ ಆಗುತ್ತೆ, ಡ್ಯಾಂಡ್ರಫ್ ಹೋಗುತ್ತೆ, ಮುಖದಲ್ಲಿರೋ ಗುಳ್ಳೆಗಳು ಹೋಗುತ್ತೆ, ಬಾಡಿಯಲ್ಲಿರೋ ಗುಳ್ಳೆಗಳು ಹೋಗುತ್ತೆ. ಮತ್ತು ಇದು ಏನು ಸ್ಕಿನ್ ಪ್ರಾಬ್ಲಮ್ ಸೋರಿಯಾಸಿಸ್ಗೆ ಆ ಸೋಪ್ಕಾಯಿ ತುಂಬ ಒಳ್ಳೆಯದು. ಹೋಮಿಯೋಪತಿಯವರು ಹೇಳ್ತಾರಂತೆ ಸೋಪ್ಕಾಯಿ ಯೂಸ್ ಮಾಡೋದಕ್ಕೆ, ಗೊತ್ತಿಲ್ಲ ನನಗೆ, ಬಟ್ ನಾನು ಯೂಸ್ ಮಾಡಿಲ್ಲ, ಬಟ್ ಬೇರೆಯವರು ಹೇಳಿರೋದು ನಾವು ಕೇಳಿದ್ದೀವಿ. ಸೋಪ್ಕಾಯಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದು ನಮ್ಮ ಇಂಡಿಯನ್ ರೆಮಿಡೀಸ್, ಈ ಫಾರಿನ್ ಸೋಪು
ಯಾವ ಡವ್ವು ಯಾವ ಲಕ್ಸ್ಗಿಂತನೂ ಮೈಸೂರು ಸ್ಯಾಂಡ್ಲಿಗಿಂತ ಕಮ್ಮಿ ಇಲ್ಲ. ಇದ್ರ ಮುಂದೆ ಅವು ಯಾವೂ ಇಲ್ಲ. ಮಾಡಿ ನೋಡಿ. ನಾನು ನಾಳೆ ಪ್ಯಾಕ್ ಹಾಕ್ಕೊಂಡು ಒಂದು ವಿಡಿಯೋ ಹಾಕಿ ತೋರಿಸ್ತೀನಿ ಬೇಕಾದರೆ. ಅದ್ರ ರಿಸಲ್ಟು ತೋರಿಸ್ಬೇಕಂದ್ರೆ ಒಂದು 3 ಡೇಸ್ ವೆಯ್ಟ್ ಮಾಡಬೇಕಾಗತ್ತೆ, ಸ್ಕಿನ್ನಲ್ಲಿರೋದೆಲ್ಲ ಹೋಗಬೇಕು ಅಂದರೆ. ನೀವು ಜಾಸ್ತಿ ಡ್ರೈ ಸ್ಕಿನ್ ಅವ್ರೇನಾದರೂ ಯೂಸ್ ಮಾಡಿದ್ರೆ ಮಂಗು ಬರುತ್ತೆ ಫ್ರೆಂಡ್ಸ್. ಇಲ್ಲೆಲ್ಲ ಮಂಗು ಬರುತ್ತೆ. ಓವರ್ ಡ್ರೈ ಆದರೆ, ನಾರ್ಮಲ್ ಡ್ರೈ ಎಲ್ಲ ಓವರ್ ಡ್ರೈ ಆದರೆ ಅವರು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಆಯಿಲ್ ಸ್ಕಿನ್ ಅವ್ರಿಗಂತೂ ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇವಾಗ ಇದನ್ನು ನೆನೆಸ್ತೀನಿ. 3 ಅವರ್ 4 ಅವರ್ ಇವತ್ತೆಲ್ಲ ಫುಲ್ಲು ನೆನೆಸ್ತೀನಿ. ನಾಳೆ ರುಬ್ಕೊತೀನಿ. 2 ಡೇಸ್ ನೆನೆಸಿದ್ರು ಇನ್ನೂ ಚೆನ್ನಾಗಿ ರುಬ್ಬೋದು ಮಿಕ್ಸಿಯಲ್ಲಿ, ಈಸಿಯಾಗುತ್ತೆ. ನಾವು ಮಿಷಿನ್ಗೆ ಹಾಕ್ಕೊಂಡು ಬಂದರೆ ಸ್ಮೆಲ್ ನೋಡಬೇಕು. ಈ ಮೀರಾ ಸೀಗೆಕಾಯಿ ಮೊದಲು ಬರ್ತಾಯಿತ್ತು, ಇವಾಗಲೂ ಬರುತ್ತೆ. ಅದ್ರ ಸ್ಮೆಲ್ ಥರ ತುಂಬ ಚೆನ್ನಾಗಿರುತ್ತೆ. ಇದು ನಾನು ಡೈರೆಕ್ಟಾಗೆ ರುಬ್ತಾ ಇದ್ದೀನಿ. ನಾನು ಯಾವಾಗಲೂ ಈ ರೀತಿಯೇ ಮಾಡ್ಕೊಳ್ಳೋದು. ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜು ಇದೆ, ನೋಡ್ಕೊಂಡು ಮಾಡ್ಕೊಳ್ಳಿ.